ಟೀಚರ್ ಚೆನ್ನಾಗಿ ನಡೀತಾ ಇದೆ. ಶೂಟಿಂಗ್ ಸಬ್ಸಿಡಿ ಹೋಗ್ತಾ ಇದೆ. ಸರ್ ಮುಹೂರ್ತ ಸಂದರ್ಭದಲ್ಲಿ ಹೇಳಿದ್ದು ಪ್ರಾಮಿಸ್ ಮಾಡಿದ್ರು ಅಂದರೆ ನೀವು ಹೇಳ್ತಾ ಇರ್ತೀರಿ ಪ್ರತಿ ಬಾರಿ ವರ್ಷಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು 2026 ಕಂಪ್ಲೀಟ್ ಮಾಡ್ತೀರಾ, ಶಕ್ತಿ ಕೊಡ್ತೀರಾ? ಬಹುಶಃ ಮಾಡ್ಬೋದು, ಅದಾಯಿತು. ಇದು ಪಿಕ್ಚರ್ ಅಂದ್ರೆ ಏನು ಗೊತ್ತು, ನಮ್ಮ ಕ್ವಾಲಿಟಿ ಔಟ್ಪುಟ್ ನಾನೇನೇನೋ ಜನಕ್ಕೆ ಅಂತ ನಾವು ಕೊಟ್ಟಾಗ ನಮಗೆ ಫಸ್ಟ್ ತೃಪ್ತಿ ಆಗಬೇಕು. ಅದು ಚೆನ್ನಾಗಿದೆಯಾ, ನಾನು ನೋಡ್ದಿರೋ ಚೆನ್ನಾಗಿದೆಯಾ, ನನಗೆ ಖುಷಿ ಕೊಡ್ತಿದ್ಯಾ, ನನಗೆ ತೃಪ್ತಿ ಆಗ್ತಿದೆಯಾ. ನನಗೆ ಆಗಿಲ್ಲ ಅಂದಾಗ ನಾನು ಹೇಗಮ್ಮ ಚೆಕ್ಕೊಳ್ಳೋದು. ಸೊ ಹಾಗಾಗಿ ಆದಷ್ಟು ಅಷ್ಟೇ ಕಾಳಜಿ ವಹಿಸಿ ಪ್ರೀತಿಯಿಂದ ಸಿನಿಮಾಗಳನ್ನ ಮಾಡ್ತಾರೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಪರಾಕ್ ಒಂದು ಸ್ವಲ್ಪ ದಿನ ಶೂಟಿಂಗ್ ಮಾಡಿಸಿ, ನೆಕ್ಸ್ಟ್ ಉಗ್ರಾದನ್ನು ಕಂಪ್ಲೀಟ್ ಮಾಡಿಸಿ, ಎಡಿಮೇಟನ್ ಮತ್ತು ಪರಾಕ್. ಸೊ ಇಟ್ ಡಿಪೆಂಡ್ಸ್ ಅಗೇನ್ ಅಬೌಟ್ ಮೈ ಅವೈಲಬಲ್ ಡೇಟ್ಸ್ ಪ್ರಕಾರ ಅದೇನೋ ಮಾಡ್ಕೋತೀವಿ. ನಾವು ಕಾಶ್ಮೀರ ಸಿನಿಮಾನ ಮಾಡ್ಕೋತೀವಿ. ಬಟ್ ಎರಡು ಪಿಕ್ಚರ್ ಅಂತೂ ಮುಂದಿನ ವರ್ಷ ಬರಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಹೈ ಬಡ್ಜೆಟ್ ಸಿನಿಮಾ 40 ಕೋಟಿಗೂ ಹೆಚ್ಚು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಬಿಟ್ಟಿದ್ದು ಸರ್, ನಾನು ಸಿನಿಮಾ ಮಾಡ್ತೀನಿ ಸರ್. ನೀವು ಏನಾರ ಅನ್ಕೊಳ್ಳಿ. ಸದ್ಯಕ್ಕೆ ನನಗೆ ಬಡ್ಜೆಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಮತ್ತೊಂದು ಮಗದೊಂದು ನಾನು ಬರೀ